SSLC 2026ನೇ ಪರೀಕ್ಷೆಯನ್ನು ಬರೆಯಲು ಹೋಗುತ್ತಿರುವಂಥ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕುರ್ನಾಡ್ ಸರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಥಮ ಭಾಷೆ ಕನ್ನಡವನ್ನ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು ವಿದ್ಯಾರ್ಥಿಗಳು ಅನ್ನುವಂಥ ದೃಷ್ಟಿಯಿಂದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನೋಡಿ, ಕೊನೆ ನನಗೇನೂ ಬರೋದಿಲ್ಲ ಅನ್ನುವಂಥವರು ಕೂಡ ಪಾಸ್ ಆಗಬಹುದು ಅನ್ನುವಂತಹ ಒಂದು ಥೀಮನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ನಿಮಗೆ ತರ್ತಾ ಇದ್ದೀನಿ. ನಮ್ಮ ಮಾತೃಭಾಷೆ, ನಮ್ಮ ಕನ್ನಡ ಭಾಷೆ, ಇದರಲ್ಲಿ ಯಾರೂ ಕೂಡ ಫೇಲ್ ಆಗಬಾರ್ದು, ನಪಾಸ್ ಅಂತಕ್ಕಂಥ ವಿಷಯ ಬರಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ನಿಮಗೆ ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಯಾವುದೇ ಒಂದು ಉತ್ತರ ಬರದೇ ಇದ್ರೂ ಕೂಡ ಇಷ್ಟನ್ನು ಬರೆದ್ರೆ ನಿಮಗೆ ಕನಿಷ್ಠ 20 ಅಂಕಗಳು, ಒಂದೇ ಒಂದು ಪೇಜ್ನಲ್ಲಿ 20 ಅಂಕಗಳು ಬರುವಂತೆ ನಿಮಗೆ ನಾನು ಟ್ರಿಕ್ಸನ್ನು ಕೊಡ್ತೀನಿ. ಆ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗಿಯೂ 20 ಅಂಕಗಳು, ನನಗೆ ಏನೂ ಬರೋದಿಲ್ಲ ಅಂದರೂ ಕೂಡ 20 ಅಂಕಗಳನ್ನು ಪಡಿಬಹುದು. ಇದು ಕೊನೆಯ ಪ್ರಯತ್ನ ಆಗಿರುತ್ತದೆ. ನೋಡಿ, ಇಲ್ಲಿ ನಾನು ತಿಳಿಸ್ತಕ್ಕಂಥ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋಗಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 32 ಒಂದು ಗಾದೆ ಮಾತನ್ನು ಕೊಟ್ಟಿರ್ತಾನೆ. ಆ ಗಾದೆ ಮಾತಿನಲ್ಲಿ ನನಗೆ ಬರೋದಿಲ್ಲ, ಅದನ್ನು ವಿಸ್ತರಿಸಕ್ಕೆ ಬರೋದಿಲ್ಲ, ಅದರ ಅರ್ಥ ಗೊತ್ತಿಲ್ಲ ಅಂದರೂ ಕೂಡ ಒಂದು ಲೈನ್ ನೀವು ಬರೀರಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುದು ಗಾದೆಗಳ ಮಹತ್ವವನ್ನು ತಿಳಿಸುತ್ತದೆ. ಅಂತಹ ಗಾದೆಗಳಲ್ಲಿ ಇದು ಕೂಡ ಒಂದು ಅಂತೇಳಿ ಆ ಏನು ಗಾದೆ ಕೊಟ್ಟಿರ್ತಾನಲ್ಲ ಆ ಗಾದೆ ಬರೀರಿ. ನಿಮಗೆ ಖಂಡಿತವಾಗಿಯೂ 1 ಅಂಕ ಬರ್ತದೆ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ನಿಮಗೆ 33ನೇ ಪ್ರಶ್ನೆ ವ್ಯಾಘ್ರಗೀತೆಯಿಂದ ಒಂದು ಸಂದರ್ಭದೊಡನೆ ಸ್ಪಷ್ಟೀಕರಣ ಕೊಟ್ಟಿರ್ತಾನೆ. ಅದನ್ನು ಯಾವ ರೀತಿಯಲ್ಲಿ ಬರೀಬೇಕು ನೋಡಿ. ಫಸ್ಟ್ ಲೈನ್, ಈ ಮೇಲಿನ ವಾಕ್ಯವನ್ನು AN ಮೂರ್ತಿರಾವ್ರವರು ಬರೆದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತ ನೀವು ಬರೆದ್ರೆ 1 ಅಂಕ ಖಂಡಿತವಾಗಿ ನಿಮಗೆ ಸಿಗುತ್ತದೆ. ನೆಕ್ಸ್ಟ್ 34ನೇದು ಭಾಗ್ಯಶಿಲ್ಪಿಗಳು, ಅದರಲ್ಲಿ ಒಂದು ಸಂದರ್ಭದ ಸ್ಪಷ್ಟೀಕರಣ ಬರ್ತದೆ. ಅದರಲ್ಲಿ ನೀವು ಈ ಮೇಲಿನ ವಾಕ್ಯವನ್ನು ಜಯಪ್ಪ ಗೌಡರವರು ಬರೆದ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಲಾಗಿದೆ. ಇಷ್ಟು ಒಂದು ಲೈನನ್ನು ಬರೀರಿ, 1 ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತದೆ. ನಿಮಗೆ 6 ಪ್ರಶ್ನೆಗಳಿರ್ತವೆ. 6 ಪ್ರಶ್ನೆಗಳಿಗೆ 1 ಅಂಕಗಳು ಸಿಕ್ಕರೂ ಕೂಡ 6 ಅಂಕಗಳಾಗ್ತವೆ. 35ನೇದು ಎದೆಗೆ ಬಿದ್ದ ಅಕ್ಷರದ ಮೇಲೆ ಇರ್ತದೆ ಅಥವಾ ಯುದ್ಧ, ಈ ಒಂದು ಪಾಠದ ಮೇಲೆ ಇರ್ತದೆ. ಅದನ್ನು ನಾವು ಈ ಮೇಲಿನ ವಾಕ್ಯವನ್ನು ಮಹಾದೇವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ. ಅಥವಾ ಯುದ್ಧದ ಮೇಲೆ ಕೇಳಿದರೆ ಈ ಒಂದು ವಾಕ್ಯವನ್ನು ಸಾರಾ ಅಬೂಬಕರ್ ಬರೆದಂಥ ಯುದ್ಧ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 36ನೇ ಕ್ವಶನ್, ಅದೇ ಸಂದರ್ಭದಲ್ಲಿ ಸ್ಪಷ್ಟೀಕರಣ. ಅಕ್ಕಿ ಹಾರುತ್ತಿದೆ ನೋಡಿದರ, ಆ ಒಂದು ಪದ್ಯದ ಮೇಲೆ ಇರ್ತದೆ. ಅದನ್ನು ಈ ಮೇಲಿನ ವಾಕ್ಯವನ್ನು ಬೇಂದ್ರೆಯ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತದೆ. ನೆಕ್ಸ್ಟು ಈ ಮೇಲಿನ ವಾಕ್ಯವನ್ನು ರನ್ನನ ಚಲಮನೆ ಮೆರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಒಂದು ಸೆಂಟೆನ್ಸ್ ಬರೆದ್ರೆ 1 ಅಂಕ ಖಂಡಿತವಾಗಿ ಸಿಗುತ್ತದೆ ವಿದ್ಯಾರ್ಥಿಗಳೇ. 32ನೇದು ಹಸಿರು ಪದ್ಯದಿಂದ ಬರ್ಬೋದು ಅಥವಾ ಕೆಮ್ಮನೆ ಮೀಸೆ ಒತ್ತೇನೆ, ಅದರಲ್ಲಿ ಬರ್ಬೋದು. ಅದನ್ನು ನೀವು ಹಸಿರು ಪದ್ಯದಿಂದ ಬಂದರೆ ಈ ಒಂದು ವಾಕ್ಯವನ್ನು ಹಸಿರು, ಕುವೆಂಪುರವರು ಬರೆದ ಹಸಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೆ 1 ಅಂಕ ಬರ್ತದೆ. ಅದೇ ಕೆಮ್ಮನೆ ಮೀಸೆ ಒತ್ತೇನೆ, ಅದರಲ್ಲಿ ಕೇಳಿದರೆ ಈ ಒಂದು ವಾಕ್ಯವನ್ನು ಪಂಪನ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಬರೆದ್ರೆ 1 ಅಂಕ ಬರ್ತದೆ. ನಿಮಗೆ ಏನೂ ಬರೋದಿಲ್ಲ ಅಂದರೂ ಕೂಡ ಒಂದು ಲೈನನ್ನು, ಒಂದು ಸಾಲನ್ನು ನೀವು ಬರೆದ್ರೆ 1 ಅಂಕ ಫಿಕ್ಸ್ ಆಗಿ ಬರ್ತದೆ. 6 ಪ್ರಶ್ನೆಗಳಿರ್ತವೆ, 1 ಅಂಕ ಬಂದರೆ 6 ಅಂಕಗಳಾಗ್ತವೆ. ನೆಕ್ಸ್ಟು 41ನೇದು, ಇಲ್ಲಿ 8ನೇ ವಾಕ್ಯದಲ್ಲಿ ಕೇಳಿರ್ತಾನೆ. ಆ್ಯಕ್ಚುಲಿ ಇದು 4 ಅಂಕ ಕಡಿಗಿರ್ತದೆ. ಆದರೆ ನೀವು
ಇಷ್ಟನ್ನು ಬರೆದರೆ ಶಬರಿ ಮತಂಗಾಶ್ರಮದಲ್ಲಿ ರಾಮನಿಗಾಗಿ ಕಾಯುತ್ತಿದ್ದಳು. ಪ್ರತಿನಿತ್ಯ ಅವರಿಗಾಗಿ ಹೂ, ತಳಿರು, ಹಣ್ಣುಗಳನ್ನು ತಂದು ಸಿದ್ಧಗೊಳಿಸುತ್ತಿದ್ದಳು. ಅವಳ ನಿರೀಕ್ಷೆಯಂತೆ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದರು. ಆಗ ಶಬರಿ ಸಂತಸದಿಂದ ಹಿಗ್ಗಿದಳು. ನಂತರ ರಾಮನ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಕಾಲಿಗೆ ನಮಸ್ಕರಿಸಿದಳು. ಅವರಿಗೆ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ತನ್ನ ಆಸೆಯನ್ನು ಈಡೇರಿಸಿಕೊಂಡಳು. ಕೊನೆಗೆ ಅವರ ಆಶೀರ್ವಾದವನ್ನು ಪಡೆದು ತನ್ನ ಆಸೆಯಂತೆ ಮೋಕ್ಷವನ್ನು ಪಡೆದಳು. ಹೀಗೆ ಶಬರಿಯ ಚಿಂತೆ ಹಿಂಗಿತು. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು. ಇಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿ ನಿಮ್ಮ ಉತ್ತರ ಇದು ಆಗಿದ್ದರೆ ಖಂಡಿತವಾಗಿಯೂ ಇದರಲ್ಲಿ 2 ಅಂಕಗಳು ನಿಮಗೆ ಖಂಡಿತ ಬರ್ತವೆ. ಅದಕ್ಕೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ 2 ಅಂಕಗಳು ಸಿಗುತ್ತವೆ. ನೆಕ್ಸ್ಟು 23ನೇ ಪ್ರಶ್ನೆ 2 ಅಂಕಗಳಿಗಿರ್ತದೆ. ಫಿಕ್ಸ್ ಆಗಿರ್ತಕ್ಕಂಥದ್ದು ಹಲಗಡಿ ಬೇಡರು ಆ ಒಂದು ಪದ್ಯದಲ್ಲಿ ಇರ್ತಕ್ಕಂಥದ್ದು. ಬ್ರಿಟಿಷರು ನಿಶ್ಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದರು. ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಬೇಡರು ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಹಲಗಲಿಗೆ ದಂಡು ಬಂದಿತು. ಬ್ರಿಟಿಷರ ಸೈನಿಕರು ಕರುಣೆ ಇಲ್ಲದಂಗೆ ಹಲಗಲಿ ಜನರನ್ನು ಗುಂಡು ಹೊಡೆದು ಸಾಯಿಸಿದರು. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಖಂಡಿತವಾಗಿ ಬರ್ತವೆ. ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ. ಇದರಲ್ಲಿ ಭಾವಾರ್ಥ ಕೇಳ್ತಾನೆ. ಹಕ್ಕಿಯು ನೀಲಮೇಘ ಮಂಡಲವನ್ನು ಸಮಗೊಳಿಸಿದೆ. ಸೂರ್ಯಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ. ನಕ್ಷತ್ರಗಳನ್ನು ಹೂಮಾಲೆಯನ್ನಾಗಿ ಮಾಡಿಕೊಂಡಿದೆ. ಯುಗ ಯುಗಗಳ ಹಣೆಬರಹವನ್ನು ಒರೆಸಿದೆ. ಹೊಸಗಾಲದ ಹಸು ಮಕ್ಕಳಿಗೆ ಹಾರೈಸಿದೆ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಖಂಡಿತವಾಗಿ ಸಿಗುತ್ತವೆ. ನೆಕ್ಸ್ಟು 26ನೇ ಪ್ರಶ್ನೆ. ಶ್ರೀಗಂಧದ ಮರವನ್ನು ಕಡಿದರೆ ಅದು ಸುಗಂಧವನ್ನು ಬಿಡುವುದೇ? ಚಿನ್ನವನ್ನು ಬೆಂಕಿಗೆ ಹಾಕಿದರೆ ಅದಕ್ಕೆ ಕಳಂಕ ಬರುವುದೇ? ಕಬ್ಬನ್ನು ಅರೆದು ರಸವನ್ನು ತೆಗೆದರೆ ಸಿಹಿ ರುಚಿಯನ್ನು ಬಿಡುವುದೇ? ನೀನು ನನ್ನ ಕೊಂದರು ನಾನು ನಿನಗೆ ಶರಣಾಗದೆ ಬಿಡುವುದಿಲ್ಲ. ಅಜ್ಞಾನಿಗಳ ಸ್ನೇಹವನ್ನು ಮಾಡಿದರೆ 2 ಕಲ್ಲುಗಳನ್ನು ಕುಟ್ಟಿ ಬೆಂಕಿಯನ್ನು ಪಡೆದಂತೆ. ಜ್ಞಾನಿಗಳ ಸ್ನೇಹವು ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದುಕೊಂಡಂತೆ. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ 2 ಅಂಕಗಳು ಖಂಡಿತವಾಗಿ ಬರ್ತವೆ. ನೆಕ್ಸ್ಟು 43ನೇ ಪ್ರಶ್ನೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾನೆ. ಅದನ್ನು ಓದಿಕೊಂಡು ಎರಡೆರಡು ಪ್ರಶ್ನೆ 2 ಅಂಕದ 2 ಪ್ರಶ್ನೆಗಳಿರ್ತವೆ. ಅದಕ್ಕೆ ಉತ್ತರ ನೀಡಬೇಕು. ಆದರೆ ನಮಗೆ ಅದೆಷ್ಟೆಲ್ಲ ಬರೋದಿಲ್ಲ. ಅಂದರೆ 2 ಭಾಗ ಮಾಡಿ ಬಂದರೆ ಖಂಡಿತವಾಗಿಯೂ 4 ಅಂಕದಲ್ಲಿ 2 ಅಂಕಗಳಾದರೂ ಬಂದೇ ಬರ್ತದೆ. ಕೆಲವೊಮ್ಮೆ 4 ಕೂಡ ಬರಬಹುದು. ನೆಕ್ಸ್ಟ್ 44ನೇ ಪ್ರಶ್ನೆ ನಮಗೆ ಪತ್ರ ಬರೆಯೋದಿರ್ತದೆ. ಪತ್ರ ಬರೆಯೋದ್ರಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಉಪಯೋಗಿಸಿಕೊಂಡು ಇಂದ ಮತ್ತು ಇವರಿಗೆ ಮತ್ತು ದಿನಾಂಕ ಇಷ್ಟು ಹಾಕಿದರೆ 2ರಿಂದ 3 ಅಂಕಗಳು ನಮಗೆ ಖಂಡಿತವಾಗಿ ಬರ್ತವೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಇಲ್ಲಿ ಒಂದು ಸಾಲು ಕೊಟ್ಟಿದ್ರೆ ಅಲ್ಲಿ ಉತ್ಪಲಮಾಲೆ ಅಥವಾ ಚಂಪಕಮಾಲೆ ಇರ್ತದೆ. 2 ಸಾಲಿನ ಪದ್ಯ ಕೊಟ್ಟಿದ್ರೆ ಅದು ಕಂದ ಪದ್ಯ ಆಗಿರ್ತದೆ. 3 ಸಾಲಿನ ಪದ್ಯ ಇದ್ದರೆ ಅದು ಭಾಮಿನಿ ಷಟ್ಪದಿ ಆಗಿರ್ಬೋದು ಅಥವಾ ವಾರ್ಧಕ ಷಟ್ಪದಿ ಆಗಿರ್ಬೋದು. ಇಷ್ಟು ನೀವು ಬರೀ ಅದು ಯಾವುದು ಅಂತ ಗುರುತಿಸಿದರೆ 1 ಅಂಕ ನಿಮಗಿರ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ ಅಲಂಕಾರದ ಮೇಲೆ ಇರ್ತದೆ. ಅದು ಉಪಮಾಲಂಕಾರ ಅಂತ ಗುರುತಿಸಿದರೆ ಅದು ಉಪಮಾಲಂಕಾರ ಅಥವಾ ರೂಪಕಾಲಂಕಾರ ಯಾವುದು ಅಲಂಕಾರವನ್ನು ಗುರುತಿಸಿದರೆ ನಿಮಗೆ 1 ಮಾರ್ಕ್ಸ್ ಇರ್ತದೆ. ಅದು ಯಾವ ಅಲಂಕಾರ ಅಂತ ಹೇಳಿದರೆ ಸಾಕು. ಉಳಿದಂತೆ ಉಪಮಾನ ಉಪಮೇಯ ಅವು ಯಾವುವು ಗೊತ್ತಾಗಲಿಲ್ಲ ಅಂದರೂ ಕೂಡ ಅಷ್ಟು ಗುರುತಿಸಿದರೆ ನಮಗೆ ಖಂಡಿತವಾಗಿಯೂ 1 ಅಂಕ ಸಿಗುತ್ತದೆ. ಒಟ್ಟಾರೆ 22 ಅಂಕಗಳಲ್ಲಿ ನಮಗೆ 20 ಅಂಕಗಳು ಖಂಡಿತವಾಗಿ ಸಿಗ್ತವೆ. ಇದನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಶ್ನೆಯನ್ನು ಬಿಟ್ಟು ಬರುವಂಥ ವಿಚಾರ ಮಾಡಬೇಡಿ. ಅದು ಏನಾದರೂ ನಿಮಗೆ ಏನು ಗೊತ್ತಿದೆ ಅಷ್ಟನ್ನು ಬರೆದ್ರೆ 20 ಅಂಕಗಳು ಬಂದರೆ ನಮಗೆ 25 ಅಂಕಗಳು ನಮಗೆ ಇಂಟರ್ನಲ್ ಸಿಕ್ಕಿರ್ತವೆ ಅಥವಾ 20 ಅಂಕಗಳು ಸಿಕ್ಕಿರ್ತವೆ. ಒಟ್ಟಾರೆ 40-45 ಆದರೆ ಆರಾಮ್ ನಾವು ಪಾಸ್ ಆಗ್ಬೋದು. ರೈಟ್ ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾವುದೇ ಆತಂಕ ಬೇಡ. ಎಕ್ಸಾಮನ್ನು ಯಶಸ್ವಿಯಾಗಿ ಬರೀರಿ. ಯಾವುದೇ ಕಾರಣಕ್ಕೂ ಫೇಲ್ ಅಂತಕ್ಕಂಥದ್ದು ನಮ್ಮ ಮಾತೃಭಾಷೆಯಲ್ಲಿ ಬರಬಾರ್ದು. ರೈಟ್. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.